ನೀವು ಕಳ್ಕೊಂಡಿರೋ ಸಿಗ್ತಾ? ಹಾ ಗುರುಜಿ, ಸಿಕ್ತು. ನಮ್ಮ ಆಶ್ರಮದಲ್ಲಿ ಏನನ್ನೂ ಕಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಬಾಮ ತಗೊಳ್ಳಿ. ರಾಧಿಕಾ ಏನ್ ಮಾಡ್ತಿದ್ದಾಳೆ? ರಾಧಿಕಾ ತೋಟದಲ್ಲಿ ಕೆಲಸ ಮಾಡ್ತಿದ್ದಾಳೆ ಗುರುಜಿ. ಅವಳಿಗೆ ಇಲ್ಲಿ ಬರೋಕ್ ಹೇಳ. ಸರಿ ಗುರುಜಿ. ನಮ್ಮ ರಾಧಿಕಾ 4 ದಿನಗಳ ಹಿಂದಷ್ಟೇ ಈ ಆಶ್ರಮ ಸೇರಿದ. ಈ 4 ದಿನಗಳಲ್ಲೇ ಅವಳ ಆಶ್ರಮದ ಬೇರೆ ಸದಸ್ಯರು ಹಾಗೆ ಆಗಿಬಿಟ್ಟಿದ್ದಾಳೆ. ಅವಳು ಕೃಷ್ಣನ ಭಕ್ತಿ ಅಂತೂ ನಮ್ಮ ಆಶ್ರಮದ ವಾತಾವರಣಕ್ಕೆ ಇನ್ನಷ್ಟು ಘನತೆ ತಂದಿದೆ. ವಿಶು, ಕಲ್ಯಾಣ ಮಂಟಪದ ಜಮೀನು ನೋಡ್ಕೊಂಬರೋಣ. ಸರಿ. ಮೊದಲನೇ ಸಾರಿ ಬಂದಿದ್ದೀರಾ, ಒಂದ್ಸಾರಿ ಆಶ್ರಮನೆಲ್ಲ ನೋಡ್ಕೊಂಬನ್ನಿ. ಆಮೇಲೆ ಕಲ್ಯಾಣ ಮಂಟಪದ ಜಮೀನನ್ನ ನೋಡಕ್ ಹೋದ್ರಾಯ್ತು. ಈಗ ರಾಧಿಕಾ ಬರ್ತಾಳೆ. ಅವಳು ನಮ್ಮ ಆಶ್ರಮದ ಕಾರ್ಯಕ್ರಮಗಳ ಬಗ್ಗೆ ಎಲ್ಲ ನಿಮ್ಗೆ ಹೇಳ್ತಾಳೆ. ಅವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೋ ಏನೋ. ಏನಾದರೂ ಆಗಲಿ, ಅವ್ರು ವಾಪಸ್ ಹೋಗೋ ತನಕ ನಾನು ಇಲ್ಲಿಂದ ಹೋಗಲ್ಲ. ಅವ್ರ ಕಣ್ಣಿಗೂ ಕಾಣಿಸ್ಕೊಳ್ಳಲ್ಲ. ರಾಧಿಕಾ, ಅತಿಥಿಗಳಿಗೆ ನೀರು ತಗೊಂಡು ಹೋಗಿ ಕೊಡು ಅಂತ ಹೇಳಿದ್ದೆ, ಯಾಕೆ ಕೊಡ್ಲಿಲ್ಲ? ಅದು ಮೈತ್ರೇಯಿ ತಗೊಂಡು ಹೋಗಿದ್ದಾಳೆ ಮಾತಾಜಿ. ಆ ಕೆಲಸನ ನಾನು ನಿನಗೆ ಹೇಳಿದ್ದೆ. ಹೇಳಿದ ಕೆಲಸನ ಮಾಡದೇ ಇದ್ರೆ ಅವಿಧೇಯತೆ ಅನ್ಕೋಬೇಕಾಗತ್ತೆ. ಬಾ ನನ್ನ ಜೊತೆ. ನಮಸ್ಕಾರ. ನಮಸ್ತೆ. ಈಕೆ ರಾಧಿಕಾ ಆಶ್ರಮದ ಬಗ್ಗೆ ನಿಮ್ಗೆ ವಿವರಿಸ್ತಾಳೆ. ರಾಧಿಕಾ, ನಮ್ಮ ಆಶ್ರಮದ ಧ್ಯೇಯೋದ್ದೇಶ, ಕಾರ್ಯಚಟುವಟಿಕೆಗಳ ಬಗ್ಗೆ ಇವ್ರಿಗೆ ಹೇಳು. ನಿಮ್ಗೇನೇ ಅನುಮಾನ ಇದ್ರೂ ಇವಳನ್ನ ಕೇಳಿ ತಿಳ್ಕೊಬೋದು. ಯಾಕೆ ರಾಧಿಕಾ ನನ್ನ ಬಿಟ್ಟು ಬಂದೆ? ನಿಮಗೆ ಅಪ್ಪ, ಅಮ್ಮ, ವಿಶಾಖ, ಅಜ್ಜಿ ಎಲ್ರಿಗೂ ನನ್ನಿಂದ ತೊಂದರೆ ಆಗ್ತಿತ್ತು. ನಿಮ್ಮನ್ನು ಬಿಟ್ಬಾರ್ದೆ ನನಗೆ ಬೇರೆ ದಾರಿನೇ ಇರಲಿಲ್ಲ. ಇದು ಬಡವರಿಗೆ ಮತ್ತು ಅನಾಥರಿಗೆ ಇರುವಂಥ ಆಶ್ರಮ. ಇಲ್ಲಿ ಎಲ್ಲರೂ ತಮ್ಮ ಅಪ್ಪ ಅಮ್ಮ, ಬಂಧು ಬಳಗ ಎಲ್ಲರನ್ನೂ ಬಿಟ್ಟು ಆಧ್ಯಾತ್ಮ ಸಾಧನೆ ಮಾಡ್ತಾ ಇರ್ತಾರೆ. ಎಲ್ಲರನ್ನೂ ಬಿಟ್ಟು ಇಲ್ಲಿ ಇರಕ್ಕೆ ಹೇಗೆ ಸಾಧ್ಯ? ಬೇಜಾರಾಗಲ್ವಾ? ಮನೆಗೆ ಹೋಗ್ಬೇಕು ಅನ್ಸಲ್ವಾ? ಎಲ್ಲ ಸಂಬಂಧಗಳಿಗಿಂತ ಇಲ್ಲಿ ಭಗವಂತನ ಸೇವೆಗೆ ಹೆಚ್ಚು ಪ್ರಾಮುಖ್ಯತೆ. ಭಕ್ತ ಭಗವಂತನ ಸಂಬಂಧ ಆಳವಾಗ್ತಾ ಹೋದ ಹಾಗೆ ಸಂಸಾರದ ಮೇಲಿನ ಮೋಹ
ತಾನಾಗಿ ತಾನೇ ಬಿಟ್ಟು ಹೋಗುತ್ತೆ. ಇದು ಆಶ್ರಮದ ಹೂದೋಟ. ಇಲ್ಲೇ ಹತ್ತಿರದಲ್ಲಿ ಔಷಧವನ ಕೂಡ ಇದೆ. ಆಶ್ರಮ ಎಲ್ಲ ನೋಡಿದ್ರ ಹೇಗನ್ನಿಸ್ತು? ತುಂಬಾ ಚೆನ್ನಾಗಿದೆ. ತುಂಬಾ ಖುಷಿ ಆಯ್ತು ಆಶ್ರಮ ನೋಡಿ. ಇಂಥ ಒಳ್ಳೆ ಕೆಲಸಕ್ಕೆ ನಮ್ಮ ಆಶ್ರಮದ ಬೆಂಬಲ ಇದ್ದೇ ಇರುತ್ತೆ. ರಾಧಿಕಾ, ನಾನು ನಿನ್ಗೆ ಹೇಳೋದನ್ನೇ ಮರ್ತಿದ್ದೆ. ನಮ್ಮ ಆಶ್ರಮ ನಡೆಸ್ತಾ ಇರೋರು ಇವರು ಟ್ರಸ್ಟ್ನವರೇ. ಧರ್ಮಾಧಿಕಾರಿಗಳೇ ನಮ್ಮ ಅನ್ನದಾತ. ಈ ಆಶ್ರಮನ ಕಟ್ಟಿಸಿದ್ದು ಇವ್ರ ತಾತ ಜನಾರ್ದನ್ ರಾಯರು. ಬನ್ನಿ ಸ್ವಾಮಿ, ಕಲ್ಯಾಣ ಮಂಟಪದ ಜಾಗನ ನೋಡ್ಕೊಂಡ್ ಬರೋಣ. ಕ್ಷಮಿಸಿ ರಾಧಿಕಾ ಅವರೇ, ನೀವಿಲ್ಲಿರೋ ವಿಚಾರನ ವಿಶ್ವಗೆ ನಾನು ಹೇಳಿಲ್ಲ. ಈ ಆಶ್ರಮನೂ ಕೂಡ ನಮ್ಮ ಟ್ರಸ್ಟ್ನವರೇ ನಡೆಸ್ತಿರೋದು ಅಂತ ನಿಮ್ಗೆ ಹೇಳೋ ಅವಕಾಶ ಕೂಡ ನನಗೆ ಸಿಗಲಿಲ್ಲ. ವಿಶ್ವ ಇಲ್ಲಿಗೆ ಬರೋ ವಿಚಾರ ಕೂಡ ನನಗೆ ಗೊತ್ತೇ ಇರಲಿಲ್ಲ. ದಯವಿಟ್ಟು ನನಗೆ ಕ್ಷಮಿಸಿ. ಏನ್ ಕೃಷ್ಣ ಇದು? ನಾನು ಯಾರಿಂದ ದೂರ ಆಗ್ಬೇಕು ಅಂತ ಅನ್ಕೊಂಡಿದ್ನೋ ಅವ್ರ ಆಶ್ರಮದಲ್ಲೇ ನಾನು ಆಶ್ರಯ ಪಡೆಯೋ ಹಾಗೆ ಮಾಡಿದೆ. ಈ ಆಶ್ರಮದ ಕೆಲಸ ಕಾರ್ಯಗಳ ನೆಪದಲ್ಲಿ ಅವ್ರು ದಿನ ಇಲ್ಲಿಗೆ ಬರೋಕ್ ಶುರು ಮಾಡಿದ್ರೆ ನಾನು ಅವ್ರನ್ನ ಹೇಗ್ ಮಾರಿಲಿ? ಸಂಬಂಧಗಳ ವ್ಯಾಮೋಹದಿಂದ ನಾನು ಬಿಡಿಸ್ಕೊಳ್ಳೋದು ಹೇಗೆ? ಈ ಆಶ್ರಮ ಬಿಟ್ರೆ ನೀನ್ ಎಲ್ಲಿಗೆ ಅಂತ ಹೋಗ್ಲಿ ನಾನು? ಗುರುಜಿ, ಹೇಳ್ಮ. ಗುರುಜಿ, ನನ್ನ ಮನಸ್ಸಲ್ಲಿ ಕೆಲವು ಅನುಮಾನಗಳಿವೆ. ಕೇಳಮ್ಮ. ಸಂಸಾರದ ಆಕರ್ಷಣೆ ಕಣ್ಣೆದುರಿಗೆ ಇದ್ದಾಗ ವೈರಾಗ್ಯ ಹುಟ್ಟೋದು ಹೇಗೆ? ನಾವು ಆಸೆಪಟ್ಟ ವಸ್ತುಗಳು ನಮ್ಮೆದುರಿಗೆ ಇರೋವಾಗ ನಿರ್ಲಿಪ್ತವಾಗಿರೋಕೆ ಹೇಗೆ ಸಾಧ್ಯ ಗುರುಜಿ? ಪದ್ಮಪತ್ರ ಮೀಮಾಂಸೆ ಇದು. ಕಮಲದ ಎಲೆ ನೀರೊಳಗೆ ಇದ್ರೂ ನೀರಿನ ಹನಿಗಳು ಅದಕ್ಕೆ ಅಂಟ್ಕೊಂಡಿರೋದೇ ಇಲ್ಲ. ಅದು ವೈರಾಗ್ಯ. ಆದರೆ ಬಲವಂತದಿಂದ ವೈರಾಗ್ಯ ಸಿದ್ಧಿ ಆಗೋದಿಲ್ಲ. ಮನೆ ಬಿಟ್ಟು ಓಡಿ ಬಂದ ತಕ್ಷಣ ಸನ್ಯಾಸಿ ಆಗಕ್ಕಾಗಲ್ಲ. ಸಂಸಾರ ತೊರಿತೀನಿ ಅಂತ ಕಾಡಿಗೆ ಹೋಗಿ ಮೂಗು ಮುಚ್ಚಿ ಕೂತ್ರೆ ವೈರಾಗ್ಯ ಬರಲ್ಲ. ಮಾವಿನಕಾಯಿ ಮಾಗಿ ಹಣ್ಣಾದಾಗ ಹೇಗೆ ತೊಟ್ಟು ಕಳಿಸ್ಕೊಂಡು ಕೆಳಗೆ ಬೀಳುತ್ತೋ ಹಾಗೆ ಬುದ್ಧಿ ಭಾವಗಳು ಅನುಭವದಿಂದ ಹಣ್ಣಾಗುತ್ತೆ. ಪರಿಪಕ್ವ ಮಗು ಮನಸ್ಸಿನಲ್ಲಿ ಹುಟ್ಟುವ ಭಾವನೆಗಳನ್ನ ಬಲವಂತವಾಗಿ ಹತ್ತಿಕ್ಬೇಡ. ಅವು ಮತ್ತಷ್ಟು ಗಾಯಗಳನ್ನು ಮಾಡ್ತವೆ ಮನಸ್ಸಿಗೆ. ಬದಲಾಗಿ ಮನಸ್ಸಿನಲ್ಲಿ ಹುಟ್ಟೋ ಭಾವನೆಗಳಿಗೆ ಪ್ರತಿಕ್ರಿಯೆ ನೀಡದೆ ನಿರ್ಲಿಪ್ತವಾಗಿ ದೀಪ ಹಚ್ಚಿದಾಗ ಕತ್ತಲು ದೂರ ಹೋಗೋ ಹಾಗೆ ಅರಿವುಂಟಾದಾಗ ಈ ಬೇಡದ ಭಾವನೆಗಳು ತಂತಾನಾಗಿ ದೂರ ಹೋಗ್ತವೆ.
ಅಶೋಕ್ ಅವರೇ